ಎಸ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ಒಂದು ಸೆಗ್ಮೆಂಟ್ ಅಥವಾ ಯಾವ ಒಂದು ಮೂಮೆಂಟ್ ನ ಮಿಸ್ ಮಾಡ್ಕೊಳ್ತೀವಿ? ವೇಕಪ್ ಸಾಂಗ್ ಮಿಸ್ ಮಾಡ್ಕೊತೀನಿ. ಎಸ್ಪೆಷಲಿ ಇವಾಗೂ ಒಂದ್ಸತಿ ನೋಡ್ಕೊಂಡೆ ಮೈಕ್ ಇದೆಯಾ ಅಂತ. ಆ ಮೈಕ್ ಮಿಸ್ ಮಾಡ್ಕೊತೀನಿ. ಅಲ್ಲಿದ್ದ ಜನಗಳನ್ನ ಮಿಸ್ ಮಾಡ್ಕೊತೀನಿ. ಆ್ಯಕ್ಚುಲಿ ನನಗೆ ಅಲ್ಲಿ ಒಳಗಡೆ ಹೋಗಿ ಕಮ್ಮಿ ಜಗಳ ಆಡಿರೋದಂದ್ರೆ ನಾನೇ ಅಂತ ಅನ್ಕೊತೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾನು ಯಾರನ್ನ ಕೆತ್ಕೋಕೆ ಹೋಗಿಲ್ಲ. ನಾನು ಯಾವ್ದಾನ ಒಂದು ಆ್ಯಕ್ಟಿವಿಟಿಲಿ ನಾನು ಯಾರಿಗಾನ ಹೇಳ್ದಾಗೂ ಅವ್ರು ವಾಪಸ್ ಏನು ಮಾತಾಡ್ತಾ ಇರಲಿಲ್ಲ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ರು, ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ನಿನ್ನ ಮುಖ ನೋಡಿದ್ರೆ ಜಗಳ ಆಡಬೇಕು ಅಂತಲ್ಲ, ಜಗಳ ಆಡಬೇಕು ಅಂತ ಅನ್ಸಲ್ಲ ಅಂತಾರೆ. ಸೊ ಎಲ್ಲರನ್ನೂ ಮಿಸ್ ಮಾಡ್ಕೊಂತಾರೆ. ಹೊರಗಡೆ ಬಂದಾಗ ಏನಾದ್ರು ಹೊರಗಿನ ನಡೆದಿರುವಂತಹ ಸನ್ನಿವೇಶಗಳ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಹಾ. ಸೊ ಏದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ? ಹೇಗಿದೆ ಏನು ಎತ್ತ ಅಂತ ಡಿಸ್ಕಸ್ ಮಾಡಿದೆ. ಹೇಳಿದ್ರು, ಓ ಹೌದಾ ಅನ್ಕೊಂಡು ಸುಮ್ಮನೆ ಅದೇ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ನಮ್ಮ ತಲೆ ಕೆಡುತ್ತೆ ಅಷ್ಟೇ. ಈಗ ಬಿಗ್ ಬಾಸ್ ಹೋದ್ಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಪಾಸಿಟಿವ್ ಕಮೆಂಟ್ ಮಾಡಿರೋಂಥವ್ರಿಗೆ ಏನ್ ಹೇಳ್ತೀರಾ? ನೆಗೆಟಿವ್ ಕಮೆಂಟ್ ಮಾಡಿರೋಂಥವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೇನು ಹೇಳಲ್ಲ. ಪಾಸಿಟಿವ್ ಬಂದ್ರೆ ಮೇಲೆ ಹೋಗ್ಬಾರ್ದು, ನೆಗೆಟಿವ್ ಬಂದ್ರೆ ಕೆಳಗಡೆ ಹೋಗ್ಬಾರ್ದು ಅಷ್ಟೇ. ಫೈನಲಿ ನಿಮ್ಗೆ ಸಪೋರ್ಟ್ ಮಾಡಿರುವಂತಹ ಕನ್ನಡಿಗರಿಗೆ ಅಥವಾ ನಿಮ್ಗೆ ವೋಟ್ ಮಾಡಿರುವಂತಹ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅವ್ರಿಗೇನು ಹೇಳಿದ್ರು ಕಮ್ಮಿನೇ. ಎಲ್ರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನನ್ನ ಜೀವ ಇರೋವರೆಗೂ ಅವರೆಲ್ಲರೂ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ. ಇಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ. ಇನ್ನು ಮುಂದಕ್ಕೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಇನ್ಯಾವತ್ತೂ ನಿಮ್ಮ ಋಣ ನಾನು ಮರೆಯಲ್ಲ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ನೀವು ಬಿಸಿ ಇದ್ರೂ ಕೂಡ ಒಂದಷ್ಟು ಸಮಯವನ್ನು ನಮಗೋಸ್ಕರ ಮೀಸಲಿರಿಸೋದಕ್ಕೆ ಒಳ್ಳೆದಾಗ್ಲಿ. ನೀವು ಅನ್ಕೊಂಡಿರುವಂತಹ ಗೋಲ್ಸ್ ಎಲ್ಲ ರೀಚ್ ಆಗಲಿ. ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಮಹೋನ್ನತ ಸ್ಥಾನಕ್ಕೆ ತಗೊಂಡೋಗ್ಲಿ. ನಿಮ್ಮ ಗುರಿ ಎಲ್ಲನೂ ಕೂಡ ನನಸಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೇದಾಗಲಿ. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಸೀಸನ್ 12 ಟಾಸ್ಕ್ ಮಾಸ್ಟರ್ ಆಗಿರುವಂತಹ ಧನುಷ್ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.